ಅವ್ರ ಮನೆಯಲ್ಲಿ ಗೃಹಪ್ರವೇಶದ ಕಾರ್ಯಕ್ರಮದಿಂದ ಅಮ್ಮನವ್ರನ್ನ ಇಬ್ಬರನ್ನು ಕರೆಸಿದ್ದಾರೆ. ಅದ್ರ ಜೊತೆಗೆ ಕೆಂಚಣ್ಣ ಕರಿಯಣ್ಣ ಇವ್ರನ್ನೂ ಕರೆಸಿದ್ದಾರೆ. ನಮ್ಮ ರಮೇಶ್ ಅಣ್ಣ ನಾವು ಎಲ್ಲ ತುಂಬ ಆತ್ಮೀಯ ಸ್ನೇಹಿತರು, ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು. ಬಟ್ ಒಂದೇ ರೀತಿಯಲ್ಲಿ ಅಣ್ಣ ತಮ್ಮಂದಿರಿದ್ದಾಗಿದ್ದೀವಿ. ಅವ್ರ ಮನೆಯಲ್ಲಿ ಗೃಹಪ್ರವೇಶದ ಕಾರ್ಯಕ್ರಮದಿಂದ ಅಮ್ಮನವ್ರನ್ನ ಇಬ್ಬರನ್ನು ಕರೆಸಿದ್ದಾರೆ. ಅದ್ರ ಜೊತೆಗೆ ಕೆಂಚಣ್ಣ ಕರಿಯಣ್ಣ ಇವ್ರನ್ನೂ ಕರೆಸಿದ್ದಾರೆ. ಮಂಡ್ಯ ಡಿಸ್ಟಿಕ್ಕಿಂದ ಬಂದು ಇಲ್ಲಿ ವಿಜೃಂಭಣೆಯಿಂದ ಅವರು ಸೇವೆ ಮಾಡಿದ್ದಾರೆ. ನಮಗೆಲ್ಲ ಮತ್ತು ಭಕ್ತಾದಿಗಳು ಅವ್ರಿಗೆ ಬಂದವ್ರಿಗೆಲ್ಲ ಸಂತೃಪ್ತಿಯಾಗಿ ಅನ್ನದಾನ ಏರ್ಪಡಿಸಿದ್ದಾರೆ. ಹಾಗಾಗಿ ಈ ಉತ್ಸವ ಕಾರ್ಯಕ್ರಮಗಳು ಪ್ರತಿ ಮನೆಯಲ್ಲೂ ಅವರು ಅನುಕೂಲಕ್ಕೆ ತಕ್ಕಂತೆ ಸ್ವಲ್ಪ ಆದರೂ ಮಾಡಲೇಬೇಕು. ಯಾರು ಅವ್ರವ್ರ ಮನೆ ದೇವ್ರುಗಳನ್ನ ಬಿಡಬಾರ್ದು. ಹಂಗಾಗಿ ಎಲ್ಲೇ ಇದ್ರೂ ಹೇಗೆ ಇರಲಿ, ಸ್ವಲ್ಪ ರೀತಿನೆಲ್ಲಾರು ನಮ್ಮ ಸನಾತನ ಧರ್ಮ ಹಿಂದೂ ದೇವತೆಗಳನ್ನ ಪೂಜೆ ಮಾಡಬೇಕು. ಹಂಗಾಗಿ ಅದು ಮಾಡೋದಂದ್ರೆ ನಮ್ಮ ಏಳಿಗೆ ಆಗುತ್ತೆ, ಮನೆ ಮಂದಿ ಏಳಿಗೆ ಆಗ್ತಾರೆ, ಕುಟುಂಬದವ್ರು ಏಳಿಗೆ ಆಗ್ತಾರೆ, ಎಲ್ಲ ಒಂದು ಒಗ್ಗಟ್ಟು ಬರೀತದೆ. ನೋಡಿ, ಇಲ್ಲಿ ನಾನಾ ಜನ, ನಾನಾ ರೀತಿ, ನಾನಾ ಜಾತಿಯವರೆಲ್ಲ ಬಂದು ಅಮ್ಮನ ಸೇವೆ ಮಾಡಿ ಅಲ್ಲಿ ಪ್ರಸಾದ ತಗೋತಾ ಇದ್ದಾರೆ. ಅಂದ್ರೆ ಎಲ್ಲಾ ರೀತಿನಲ್ಲೂ ಎಲ್ಲಾ ಜನಾಂಗದವರು ಒಂದ್ ಕಡೆ ಸೇರಿ ಈ ಒಂದು ಉತ್ಸವ ಕಾರ್ಯಕ್ರಮ, ಅಮ್ಮಂದಿರ ಸೇವೆ ಎಲ್ಲ ರೀತಿ ಮಾಡಿದ್ರೆ ಕಾಲ ಕಾಲಕ್ಕೆ ಮಳೆ ಬೆಳೆ ನಮ್ಗೆ ಏನ್ ಬೇಕು ಸಮೃದ್ಧಿಯಾಗಿ ನಮ್ಮ ಕರ್ನಾಟಕನ, ನಮ್ಮ ಭಾರತನ ಎಲ್ಲಾರನ್ನೂ ಅಚ್ಚುಕಟ್ಟಾಗಿ ಇರುವಂತ ಒಂದು ಕಾರ್ಯಕ್ರಮ ಆಗ್ತದೆ. ದೇವ್ರ ಆಶೀರ್ವಾದ ಮಾಡ್ತಾರೆ. ಎಲ್ಲರೂ ನಾವೆಲ್ಲ ಸನಾತನ ಧರ್ಮದಿಂದ ಬಂದವರು, ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು. ಹಂಗಾಗಿ ಈ ಪೂಜೆ ಮಾಡಿರೋದು ನಮ್ಗೆ ತುಂಬಾ ಆತ್ಮ ಸಂತೋಷ ಕೊಟ್ಟಿದೆ. ಈಗ ಈ ಕಾರ್ಯಕ್ರಮದ ಬಗ್ಗೆ ನಮ್ಗೆ ತುಂಬಾ ಹೆಮ್ಮೆಯಿಂದ ಹೇಳ್ಕೊತೀನಿ. ನಮ್ಮ ಜಿಂಕೆ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ, ನಮ್ಮ ಗೋವಿಂದರಾಜು, ರಮೇಶ್ ಅವರು ಮತ್ತಿತರ ಒಂದು 40-45 ಜನ ಮೆಂಬರ್ ಇದ್ದೀವಿ. ಪ್ರತಿ ಒಬ್ರು ಈ ಕಾರ್ಯಕ್ರಮದಲ್ಲಿ ತುಂಬಾ ತಮ್ಮನ್ನ ತಾವು ತೊಡಗಿಸ್ಕೊಂಡು ಈ ಗುಹಾಗಿರಿ ಪ್ರದಕ್ಷಿಣೆ ಅಂತ ಹೇಳಿದ್ರೆ, ಈ ನಮ್ಮ ಗವಿ ಗಂಗಾಧರ ದೇವಸ್ಥಾನ ಋಷಿ ಮುನಿಗಳಿಂದ ಪ್ರತಿಷ್ಠಾಪನೆ ಮಾಡಿದ್ದು, ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿರುವಂತ ದೇವಸ್ಥಾನ. ಹಂಗಾಗಿ ಆ ದೇವಸ್ಥಾನದಲ್ಲಿ ನಾವು ಪ್ರತಿ ಅಲ್ಲಿ ತಿರುಣಾಮನೆಯಲ್ಲಿ ಗಿರಿವಲ ಅಂತ ಮಾಡ್ತಾರೆ. ಹಂಗಾಗಿ ಅಲ್ಲೋದ್ರೆ 4 ಲಕ್ಷ ಜನ 5 ಲಕ್ಷ ಜನ ಬರ್ತಾರೆ. ಹಂಗಾಗಿ ಅಲ್ಲಿ ದರ್ಶನ ಆಗೋದಿಲ್ಲ. ನಮ್ಮ ಮನೆ ಪಕ್ಕದಲ್ಲಿರುವಂತ ಗವಿ ಗಂಗಾಧರ ದೇವಸ್ಥಾನದಲ್ಲಿ ಹುಣ್ಣಿಮೆ ದಿವಸ ಸ್ವಾಮಿನ ದರ್ಶನ ಮಾಡ್ಲಿ. ಎಲ್ಲರೂ 3 ದೇವಸ್ಥಾನ ಇದೆ. ಗವಿಗಂಗಾ ದೇವಸ್ಥಾನ ಪಕ್ಕದಲ್ಲಿ ಹರಿಹರ ಗುಡ್ಡ, ರಾಮಾಂಜನ ಗುಡ್ಡ, ಈ 3 ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿ ತಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಈಡೇರಿಸ್ಕೋಬೇಕು. ಆ ರೀತಿಯಲ್ಲಿ ನಾವು ಮತ್ತೆ ಬೆಂಗಳೂರು ಸಿಟಿನಲ್ಲಿ ಕೆಲಸ ಕಾರ್ಯರಿಗೆ ಹೋಗ್ಬೇಕನ್ನೋ ಉದ್ದೇಶದಿಂದ ಇಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿ ಅವ್ರವ್ರ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಬಹುದು. ಇದಕ್ಕೆ ಯಾವುದೇ ರೀತಿಯ ರಜಾ ಹಾಕಂಗಿಲ್ಲ, ಯಾವುದೇ ರೀತಿ ಖರ್ಚಿಲ್ಲ. ತಮ್ಮ ತನು ಮನ ಅಷ್ಟೇ ಅರ್ಪಣೆ ಮಾಡೋದು ಸಾಕು. ಹಂಗಾಗಿ ನನ್ನ ಬೆಳಿಗ್ಗೆ ಪ್ರತಿ ತಿಂಗಳು ಹುಣ್ಣಿಮೆ ಯಾವಾಗ ಬರುತ್ತೆ ಅವತ್ತು ಬೆಳಿಗ್ಗೆ 6 ಗಂಟೆಗೆ ಬಂದ್ರೆ ನಮ್ಮ ಕಾರ್ಯಕ್ರಮ 8:30 9 ಗಂಟೆಗೆಲ್ಲ ಮುಗಿದೋಗ್ಬಿಡುತ್ತೆ. ಏನು ಅಂದ್ರೆ ತಾವೆಲ್ಲಾನು ಬಂದು ಹುಣ್ಣಿಮೆ ದಿವಸ ಆ ಸ್ವಾಮಿನ ದರ್ಶನ ಮಾಡ್ಬೇಕು. ನಾವೆಲ್ಲ ಏನೇನು ನಿಂತ್ಕೊಂಡು ಕೆಲಸ ಮಾಡ್ತಾ ಇದೀವಿ. ಹಂಗಾಗಿ ಇದನ್ನ ನಾವು ಎಲ್ಲ ರೀತಿ ತಾವು ಅಷ್ಟೇ ಎಲ್ಲ ರೀತಿ ಪ್ರಚಾರ ಮಾಡಬೇಕು. ನಮ್ಮ ತಮಿಳ್ನಾಡಲ್ಲಿ ಗಿರಿವಲ ಇದೆಯಲ್ಲ, ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಸಹ 2ನೇ ಗಿರಿವಲ ಆಗ್ಬೇಕು. ಈಗ ನಾವು 11ನೇ ತಿಂಗಳು ಕಾರ್ಯಕ್ರಮ 31ನೇ ತಾರೀಕು ಮಾಡ್ತಾ ಇದ್ದೀವಿ. ಭಾನುವಾರ ಬೆಳಿಗ್ಗೆ ಬೀಳುತ್ತೆ. ಹಂಗಾಗಿ ನಾಳೆ 31ನೇ ತಾರೀಕು ವಾರ್ಷಿಕೋತ್ಸವದ ಒಂದು ವಿಶೇಷ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದೀವಿ. ಹಂಗಾಗಿ ದಯವಿಟ್ಟು ಸಕಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರದಕ್ಷಿಣೆ ಕಾರ್ಯಕ್ರಮ ಬಂದು ನಾವೇನಿದ್ದೀವಿ ಎಲ್ಲ ನೀವು ದರ್ಶನ ಮಾಡಿ, ನಮ್ಗೆಲ್ಲ ನೀವು ಅರ್ಕೆ ಮಾಡಿ, ಎಲ್ಲರಿಗೂ ಆಶೀರ್ವಾದ ಮಾಡಿ, ಸ್ವಾಮಿ ದರ್ಶನ ಮಾಡಿಕೊಂಡು ಇದನ್ನ ಇನ್ನು ಮುಂದಿನ ಹೆಚ್ಚು ರೀತಿಯಲ್ಲಿ ಒಳ್ಳೊಳ್ಳೆ ಬಾಯಿಂದ ಬಾಯಿಗೆ ಪ್ರಚಾರ ಆಗಿ ಹೆಣ್ಮಕ್ಳು ಸಹಿತ ಗಂಡ್ಮಕ್ಳು ಸಹಿತ ಎಲ್ಲರೂ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕು ಅಂತ ಎಲ್ಲಾ ರೀತಿಯಲ್ಲೂ ನಾನು ಮನವಿಯಾಗಿ ಭಕ್ತಿಪೂರ್ವಕವಾಗಿ ಮನವಿಯಾಗಲಿ ಕೇಳ್ಕೊತಾ ಇದ್ದೀನಿ.